ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಸರು ಇದೀಗ ವಿವಾದದ ಕಿಡಿಯಾಗಿದೆ. ಮೈಸೂರಿನ ಕೆಆರ್ಎಸ್ ರಸ್ತೆಗೆ ಸಿಎಂ ಹೆಸರಿಡುವ ವಿಚಾರಕ್ಕೆ ಹಗ್ಗ ಜಗ್ಗಾಟ ಜೋರಾಗ್ತಿದೆ. ರಾಜಕೀಯ ಜಟಾಪಟಿಗೂ ಕೂಡ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ವೇದಿಕೆ ಹಾಕಿಕೊಟ್ಟಿದೆ. ಇದು ಮೈಸೂರಿನಿಂದ ಕೆಆರ್ಎಸ್ಗೆ ತೆರಳುವ ರಸ್ತೆ. ಇದೇ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರಿಡಲು ಚಿಂತನೆ ನಡೆದಿತ್ತು. ಈ ವಿಚಾರ ಈಗ ಜಟಾಪಟಿಗೆ ಕಾರಣವಾಗಿದೆ. ಕಾಂಗ್ರೆಸ್ಸಿಗರು ಈ ರಸ್ತೆಗೆ ಯಾವುದೇ ಹೆಸರಿಲ್ಲ, ಸಿದ್ದರಾಮಯ್ಯನವರ ಹೆಸರಿಡ್ತೇವೆ ಅಂತಿದ್ರೆ ಈ ರಸ್ತೆಗೆ ಪ್ರಿನ್ಸೆಸ್ ರೋಡ್ ಎಂಬ ದಾಖಲೆ ಇವೆ ಅಂತ ಸಂಘಟನೆಗಳು ತಗಾದೆ ತೆಗೆದಿವೆ. ಮೈಸೂರಿನಲ್ಲಿ ರಸ್ತೆಗೆ ಹೆಸರಿಡಲು ಮುಂದುವರಿದ ಜಟಾಪಟಿ. ಪ್ರಿನ್ಸೆಸ್ ರಸ್ತೆ ಅಂತ ಅಂಟಿಸಿದ್ದ ಸ್ಟಿಕ್ಕರ್ ರಾತ್ರೋರಾತ್ರಿ ಕಾಣೆ. ನಿನ್ನೆ ಕೆಆರ್ಎಸ್ ರಸ್ತೆಗೆ ಪ್ರಿನ್ಸೆಸ್ ರಸ್ತೆ ಎಂದು ಸ್ಟಿಕ್ಕರ್ ಅಂಟಿಸಿ ಪೂಜೆ ಮಾಡಿದ್ರು. ಆದರೆ ರಾತ್ರೋರಾತ್ರಿ ಸ್ಟಿಕ್ಕರ್ ತೆರವುಗೊಳಿಸಲಾಗಿದೆ. ಈ ನಡುವೆ ಕೆಆರ್ಎಸ್ನ ರಸ್ತೆಗೆ ಪ್ರಿನ್ಸೆಸ್ ರೋಡ್ ಅಂತ ಹೆಸರಿತ್ತು ಅನ್ನೋದಕ್ಕೆ ಕೆಲ ದಾಖಲೆಗಳು ಬಹಿರಂಗವಾಗಿವೆ. 1921ರಲ್ಲಿ ಪ್ರಿನ್ಸೆಸ್ ರಸ್ತೆ ಆಗಿದ್ದ ಕೆಆರ್ಎಸ್ ರಸ್ತೆ. ಹೌದು, 1921ರಲ್ಲಿ ಈ ರಸ್ತೆ ಪ್ರಿನ್ಸೆಸ್ ರಸ್ತೆ ಎಂದು ನಮೂದಾಗಿರುವ ನಕ್ಷೆ ಬಹಿರಂಗವಾಗಿದೆ. ಅಲ್ಲದೆ ನಗರಾಭಿವೃದ್ಧಿ ಟ್ರಸ್ಟ್ ಬೋರ್ಡ್ ಆಫ್ ಮೈಸೂರು ಚೇರ್ಮನ್ ಸಹಿ ಕೂಡ ಹಾಕಿದ್ದಾರೆ. ಇದಲ್ಲದೆ ಯಾದವಗಿರಿ ರೈಲ್ವೆ ಬಡಾವಣೆಯ ಮನೆಯ ನಾಮಫಲಕದಲ್ಲಿ ಪ್ರಿನ್ಸೆಸ್ ರಸ್ತೆ ಎಂದು ನಮೂದಿಸಲಾಗಿದೆ. 45 ವರ್ಷಗಳಿಂದ ವಾಸವಿರುವ ನಮ್ಮ ಮನೆಯ ದಾಖಲೆ ಪತ್ರಗಳಲ್ಲೂ ಪ್ರಿನ್ಸೆಸ್ ಎಂಬ ಹೆಸರಿದೆ ಅಂತ ಮನೆಯವರು ಹೇಳಿದ್ದಾರೆ. ನಾವು ಈ ಮನೆಗೆ ಬಂದಿರೋದು ರಫ್ಲಿ ಅರೌಂಡ್ 45 ಇಯರ್ಸ್ ಹಿಂದೆಯಿಂದ. ಆವಾಗಲಿಂದ ನಾವು ಎಲ್ಲ ಲೆಟರ್ಸ್ ನಾವು ಕೋರ್ಸ್ ಮಾಡ್ತಾ ಇರೋದು. ಮುಂಚೆ ಫೋನ್ಗಳಿರ್ತಾ ಇರಲಿಲ್ಲ, ಅಷ್ಟು ಮಾತಾಡೋಕ್ಕೆ ಫೋನು, ಫೇಸ್ ಟೈಮ್ ಕಾಲು, ಇಂಟರ್ನೆಟ್ ಏನೂ ಇರಲಿಲ್ಲ. ಎಲ್ಲ ಕಮ್ಯುನಿಕೇಷನ್ ಪತ್ರಗಳ ಮುಖಾಂತರನೇ ಆಗ್ತಾಯಿತ್ತು. ಆ ಎಲ್ಲ ಲೆಟರ್ಗಳು ನಾವು ಇದೇ ನಮ್ಗೆ ಅಡ್ರೆಸ್ಗೆ ಬರ್ತಾ ಇದೆ. ಇದಿಷ್ಟೇ ಅಲ್ಲದೆ ಮೈಸೂರು ಜಿಲ್ಲಾಡಳಿತ ಅಧಿಕೃತ ವೆಬ್ಸೈಟ್ನಲ್ಲೂ ಈ ಬಗ್ಗೆ ದಾಖಲೆಗಳಿವೆ. ಪ್ರವಾಸಿ ತಾಣಗಳ ಕುರಿತು ಬಿಡುಗಡೆ ಮಾಡಿರುವ ವೆಬ್ಸೈಟ್ನಲ್ಲಿ ಪ್ರಿನ್ಸೆಸ್ ರಸ್ತೆ ಎಂಬ ಹೆಸರಿದೆ. ಈ ಎಲ್ಲ ವಿಚಾರಗಳನ್ನ ಮುಂದಿಟ್ಕೊಂಡು ಪಾಲಿಕೆ ಆಯುಕ್ತರನ್ನ ಭೇಟಿಯಾದ ಸ್ನೇಹಮಯಿ ಕೃಷ್ಣ ನೇತೃತ್ವದ ನಿಯೋಗ ಚರ್ಚಿಸಿದೆ. ಪ್ರಿನ್ಸೆಸ್ ರಸ್ತೆ ಅಂತಲೇ ಉಳಿಸಿಕೊಳ್ಳಿ, ಸಿದ್ದರಾಮಯ್ಯನವರ ಹೆಸರಿಡೋದು ಬೇಡ ಅಂತ ಮನವಿ ಮಾಡಿದ್ದಾರೆ. ಇನ್ನು ಟೂರ್ ಮ್ಯಾಪ್ ಗೈಡ್ ಹಿಂದಿನ ದಿವಾನ ಮಿರ್ಜಾ ಇಸ್ಮಾಯಿಲ್ ಅವರ ಸಂಬಂಧಿಯೊಬ್ಬರು ಪ್ರಿನ್ಸೆಸ್ ರಸ್ತೆಯಲ್ಲಿ ವಾಸವಿದ್ದ ದಾಖಲೆಗಳನ್ನ ಸಂಸದ ಯದುವೀರ್ ಬಿಡುಗಡೆ ಮಾಡಿದ್ದಾರೆ. ಖುದ್ದು ಪಾಲಿಕೆ ಆಯುಕ್ತರನ್ನ ಭೇಟಿ ಮಾಡಿ ಸಂಬಂಧಪಟ್ಟ ದಾಖಲೆಗಳನ್ನ ನೀಡಿದ್ದಾರೆ. ಅವ್ರು ಹೇಳಿದ್ದಾರೆ ಪುನರ್ ಪರಿಶೀಲನೆ ಮಾಡ್ತಾರೆ ಅಂತ. ನಂತರ ಏನೇನು ನಾವು ದಾಖಲೆಗಳು ಕೊಟ್ಟಿದ್ದೀವಿ ಮತ್ತು ಆಧುನಿಕ ಒಂದು ಕಾಲದಲ್ಲೂ ಸಹ ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಅವರ ವೆಬ್ಸೈಟ್ನಲ್ಲೇ ಏನು ನಮ್ಮ ರೈಲ್ವೆ ಮ್ಯೂಸಿಯಂ ಇದೆ ಅದರಲ್ಲೇ ಪ್ರಿನ್ಸೆಸ್ ರೋಡ್ ಅಂತ ಉಲ್ಲೇಖ ಇದೆ. 1909 ಏನು ಆ ದಶಕದಿಂದ ಇವತ್ತು ಆಧುನಿಕ ಏನು ಮೈಸೂರಿನ ಒಂದು ಮ್ಯಾಪ್ಗಳಲ್ಲೂ ಸಹ ಅದು ಪ್ರಿನ್ಸೆಸ್ ರೋಡ್ ಅಂತಾನೆ ಗುರುತಿಸಲಾಗಿದೆ. ಇಷ್ಟು ದಿನ ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಹೆಸರು ಭಾರಿ ಸದ್ದು ಮಾಡಿತ್ತು. ಇದೀಗ ರಸ್ತೆ ವಿಚಾರವಾಗಿ ಸಿದ್ದರಾಮಯ್ಯ ಹೆಸರು ಮತ್ತೆ ಚರ್ಚಾಸ್ಪದ ವಸ್ತುವಾಗಿದೆ. ಆದರೆ ರಸ್ತೆ ಪ್ರಿನ್ಸೆಸ್ ರಸ್ತೆಯಾಗಿಯೇ ಉಳಿಯುತ್ತಾ ಅಥವಾ ಸಿದ್ದರಾಮಯ್ಯರ ಹೆಸರಿಡಲಾಗುತ್ತಾ ಅಂತ ಕಾದು ನೋಡಬೇಕು. ದಿಲೀಪ್ ಚೌಡಹಳ್ಳಿ, TV9 ಮೈಸೂರು.